ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬಹಳ ಜನ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ಗಳ ಒಂದು ಡಿಮ್ಯಾಂಡ್ ಇತ್ತು. ಏನಂತಂದರೆ ಸರ್ FA2 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿರಿ ಅಂತ. ಸೊ ಅದಕ್ಕಾಗಿ ಇವತ್ತು ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ನಡೆಯಲಿರತಕ್ಕಂಥ FA2 ಕ್ವಶನ್ ಪೇಪರನ್ನು 9th ಅಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಹಾಕ್ತಾ ಇದ್ದೀವಿ. ಸೊ ಆಲ್ರೆಡಿ ಹಿಂದಿ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿದ್ರೆ ಸೊ ಇಲ್ಲಿವರೆಗೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ FA ಮತ್ತು SA ಎಕ್ಸಾಮ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಂದು ಇದೆ, ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ 9ನೇ ತರಗತಿಯ ಸಮಾಜ ವಿಜ್ಞಾನ FA2 ಕ್ವಶನ್ ಪೇಪರನ್ನು. ಸೊ ಇದು ಇದ್ದಿದ್ದು ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಇರತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಇದೆ, ಯಾಕಂದರೆ ಈ ಕ್ವಶನ್ ಪೇಪರಲ್ಲಿ ನಾವು ಇಷ್ಟು ಪಾಠಗಳ ಲೆಸನ್ಸ್ಗಳನ್ನು ಕಲಿಕಾಂಶಗಳನ್ನು ನಾವೇನು ಮಾಡಿದ್ದೀವಿ, ಮುಗಿಸಿದ್ದೀವಿ ಮತ್ತು ಇದರ ಮೇಲೆ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದೀವಿ. 5ನೇ ಕಲಿಕಾಂಶ ಭೌಗೋಳಿಕ ಅನ್ವೇಷಣೆ, 6ನೇ ಕಲಿಕಾಂಶ ವ್ಯಾಪಾರ ವಸಾಹತು, 7ನೇ ಕಲಿಕಾಂಶ ಕೈಗಾರಿಕಾ ಕ್ರಾಂತಿ, 8ನೇ ಕಲಿಕಾಂಶ ವಸಾಹತುಕರಣದಿಂದ ಇಂದಿನ ಜಾಗತೀಕರಣ, ಕಲಿಕಾಂಶ 12 ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಕಲಿಕಾಂಶ 17 ಸ್ಥಳೀಯ ಭೌಗೋಳಿಕ ಅಧ್ಯಯನ. ಸೊ ಇಷ್ಟು ಕಲಿಕಾಂಶಗಳ ಮೇಲೆ ಸೊ ನಾವು ಏನು ಮಾಡಿಪ್ಪ ಅಂತಂದರೆ FA2 ಎಕ್ಸಾಮ್ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ವಿ. ಯಾಕಂದರೆ ಗೊತ್ತಾಗಬೇಕು ಯಾವ ಪಾಠಗಳ ಮೇಲೆ ಕ್ವಶನ್ಸ್ ಇದ್ದಾವೆ, ಯಾವ ಪಾಠಗಳ ಮೇಲೆ ಕ್ವಶನ್ಸ್ ಇಲ್ಲ, ಆಮೇಲೆ ತಮಗೆ ಕನ್ಫ್ಯೂಸ್ ಆಗೋದು ಬೇಡ. ಇಷ್ಟು ಕಲಿಕಾಂಶ 5, 6, 7, 8, 12 ಮತ್ತು 17ನೇ ಕಲಿಕಾಂಶ ಮುಗಿಸಿದ್ದೇ ಆದರೆ, ಆ ಕಲಿಕಾ ಫಲಗಳನ್ನು ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದೇ ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನು ಬರೀಬಹುದು. ಸೊ ನೋಡುವ ಪ್ರಶ್ನೆ ಪತ್ರಿಕೆ ಏನಿದೆ ಅಂತ. ಸೊ ಇದು ಕ್ವಶನ್ ಪೇಪರ್ ಇದೆ, ಪ್ರಶ್ನೆ ಪತ್ರಿಕೆ ಒಟ್ಟು 15 ಅಂಕಕ್ಕೆ ನಡೆಸಲಿರ್ತಕ್ಕಂಥ ಪರೀಕ್ಷೆ ಇದು. ಆಮೇಲೆ ಇದನ್ನು ಬರಲಿಕ್ಕೆ ನಾವು 45 ನಿಮಿಷ ಸಮಯವನ್ನು ತಮಗೆ ಕೊಟ್ಟಿದ್ದೀವಿ. ಸೊ ಫಸ್ಟ್ ಮೇನ್ ಕ್ವಶನ್ ಏನಿತ್ತು ಅಂತಂದರೆ ಈ ಕೆಳಗಿನ ಅಪೂರ್ಣ ಅಥವಾ ಬಿಟ್ಟ ಸ್ಥಳಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ತಾವುಗಳು ಬರೀಬೇಕು. 3 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಕ್ವಶನ್ಸ್ ಇರ್ತವೆ. ಫಸ್ಟ್ ಕ್ವಶನ್ ಇತ್ತು, ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ. ಎ ಸಾಮಾನ್ಯ ಶಕ 1435, ಬಿ ಸಾಮಾನ್ಯ ಶಕ 1453, ಸಿ ಸಾಮಾನ್ಯ ಶಕ ಪೂರ್ವ 1453, ಡಿ ಸಾಮಾನ್ಯ ಶಕ 1543. ಸೊ ಸರಿಯಾದ ಉತ್ತರವನ್ನು ತಾವೇನು ಮಾಡಬೇಕಪ್ಪ ಅಂದರೆ ಆರಿಸಿ ಬರಿಬೇಕು. ಇನ್ನು 2ನೇ ಪ್ರಶ್ನೆ ಇದೆ ನೋಡಿ, ಕೈಗಾರಿಕಾ ಕ್ರಾಂತಿ ಮೊದಲು ಆರಂಭಗೊಂಡ ದೇಶ. ಹಾಗಾದರೆ ಕೈಗಾರಿಕಾ ಕ್ರಾಂತಿ ಮೊದಲು ಯಾವ ದೇಶದಲ್ಲಿ ಆರಂಭ ಆಯಿತು? ಎ ಅಮೆರಿಕಾ, ಬಿ ಬ್ರಿಟನ್, ಸಿ ಫ್ರಾನ್ಸ್, ಡಿ ಇಂಗ್ಲೆಂಡ್. ಸೊ ಯಾವ ಒಂದು ಉತ್ತರ ಸರಿ ಅನ್ನೋದನ್ನು ತಾವೇನು ಮಾಡಬೇಕು, ಆರಿಸಿ ಕ್ರಮಾಕ್ಷರದೊಂದಿಗೆ ಬರಿಬೇಕು. ಈ ಬಿಟ್ಟ ಸ್ಥಳದಲ್ಲಿ 3ನೇ ಕ್ವಶನ್ ಇತ್ತು, ಇದು ಕಡೆಯ ಪ್ರಶ್ನೆ ಇತ್ತು. ಬಿಟ್ಟ ಸ್ಥಳದಲ್ಲಿ ರಾಜ್ಯಸಭೆಯಲ್ಲಿರುವ ಸದಸ್ಯರ ಸಂಖ್ಯೆ. ಹಾಗಾದರೆ ರಾಜ್ಯಸಭೆಯಲ್ಲಿ ಎಷ್ಟು ಸದಸ್ಯರು ಇರ್ತಾರೆ? ಎ 240, ಬಿ 250, ಸಿ 452, ಡಿ 512. ಸೊ ಯಾವ ಅಂಕಿ ಯಾವ ಸಂಖ್ಯೆ ಸರಿ ಇದೆ ಅನ್ನೋದನ್ನು ತಾವೇನು ಮಾಡಬೇಕಪ್ಪ ಅಂದರೆ ಆರಿಸಿ ಬರಿಬೇಕಿತ್ತು. ಇಷ್ಟು ಬಿಟ್ಟ ಸ್ಥಳ ಅಂದರೆ ಬಹು ಆಯ್ಕೆ ಮಾದರಿಯಲ್ಲಿ 3 ಪ್ರಶ್ನೆಗಳು 3 ಅಂಕಗಳಿಗೆ ಏನು ಮಾಡಿದ್ದೀವಿ, ಕೇಳಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 2ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಸೊ ತಾವೇನು ಮಾಡಬೇಕಪ್ಪ ಅಂತಂದರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಕೊಡಬೇಕು. ಒಟ್ಟು 3 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ. ಸೊ ಟೋಟಲಿ 3 ಮಾರ್ಕ್, 3 ಕ್ವಶನ್ಸ್. ಪ್ರಶ್ನೆ 4, ಭಾರತ ಮೂಲದ ಯಾವುದಾದರೊಂದು ಬಹುರಾಷ್ಟ್ರೀಯ ಕಂಪನಿಯನ್ನು ಹೆಸರಿಸಿ. ಪ್ರಶ್ನೆ 5, ವಸಾಹತು ವ್ಯವಸ್ಥೆ ಎಂದರೆ ಏನು? ಪ್ರಶ್ನೆ 6, ನೀವು ವಾಸಿಸುವ ಊರಿನ ಮೇರೆಗಳನ್ನು ಪಟ್ಟಿ ಮಾಡಿ. ಸೊ ಇಷ್ಟು ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ಒಂದೊಂದು ವಾಕ್ಯದಲ್ಲಿ ಈ 3 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಸೊ 3 ಕ್ವಶನ್ಸ್ ಇದ್ದಾವೆ, 3 ಮಾರ್ಕ್ಸ್ ಇದ್ದಾವೆ. ಇನ್ನು ಮುಖ್ಯ ಪ್ರಶ್ನೆ 3ಕ್ಕೆ ಹೋಗೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಇಲ್ಲಿ 3 ಕ್ವಶನ್ ಇದ್ದಾವೆ, ಒಂದೊಂದಕ್ಕೆ 2 ಮಾರ್ಕ್ಸು, ಟೋಟಲಿ 6 ಮಾರ್ಕ್ಸು. ಕ್ವಶನ್ ನಂಬರ್ 7 ಇತ್ತಂದರೆ ನಿಮ್ಮ ಊರಿನ ವಿಶೇಷತೆಗಳನ್ನು ಪಟ್ಟಿ ಮಾಡಿ. ಸೊ ನಿಮ್ಮ ಊರಿನ ಏನು ವಿಶೇಷತೆ ಇದೆ ಅದನ್ನು ತಾವೇನು ಮಾಡಬೇಕಪ್ಪ ಅಂದರೆ 2-3 ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಅವುಗಳನ್ನು ಉತ್ತರಿಸಬೇಕು. ಸರಿಯಾದ ಉತ್ತರಕ್ಕೆ 2 ಅಂಕಗಳು ಇರ್ತವೆ. ಪ್ರಶ್ನೆ 8 ಇತ್ತು, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ. ಕೈಗಾರಿಕಾ ಕ್ರಾಂತಿ ನಡೀತು,
ಆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಾವೇನ್ ಮಾಡಬೇಕಿತ್ತು, ಬರಿಬೇಕಿತ್ತು. ಇದಕ್ಕೂ ಕೂಡ 2 ಅಂಕ. ಇನ್ನು ಪ್ರಶ್ನೆ 9 ಇತ್ತು, ವಸಾಹತುಕರಣದ ಉದ್ದೇಶಗಳು ಏನು? ಎಸ್, ವಸಾಹತುಕರಣಗಳನ್ನು ಜಾರಿ ಮಾಡ್ತಾರೆ. ಆದ್ರೆ ಆ ವಸಾಹತುಕರಣದ ಉದ್ದೇಶಗಳನ್ನ ತಾವೇನ್ ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ? ಒಂದು 3 ರಿಂದ 4 ಅಂಶಗಳಿದ್ದಾವೆ. ಓಕೆ, ಅದು 3 ಅಂಶಗಳಿದ್ದಾವೆ. ಆ 3 ಅಂಶಗಳನ್ನ ತಾವು ಬರ್ದಿದ್ದೆ ಆದ್ರೆ ತಮ್ಗೆ ಏನಾಗ್ತದಪ್ಪ ಅಂದ್ರೆ 2 ಅಂಕಗಳನ್ನ ಕೊಡ್ತಾರೆ. ಈ ಪ್ರಶ್ನೆಯನ್ನ ಸಹಿತ ನಾವೇನ್ ಮಾಡಿದ್ದೀವಿ, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಗೆ ಕೊಟ್ಟಿದ್ದೀವಿ. ಇನ್ನ ಮುಖ್ಯ ಪ್ರಶ್ನೆ 4ಕ್ಕೆ ಹೋಗೋಣ. ಏನಿದೆ ಅಂತಂದ್ರೆ, ಈ ಕೆಳಗಿನ ಯಾವುದಾದರೊಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೀವೇನ್ ಮಾಡ್ಬೇಕು? ಎಸ್, ಯಾವುದಾದ್ರೂ ಒಂದು ಕ್ವಶನ್ಸ್ಗೆ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕು. 3 ಅಂಕ ಇದೆ. 2 ಕ್ವಶನ್ ಇದಾವೆ. ಯುರೋಪಿನ ದೇಶಗಳಿಗೆ ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳನ್ನ ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಅಥವಾ ಇನ್ನೊಂದು ಕೊಟ್ಟಿದ್ದಾರೆ, ರಾಜ್ಯಸಭಾ ಸದಸ್ಯರ ಅರ್ಹತೆಗಳನ್ನ ವಿವರಿಸಿರಿ. ಈ 2 ಕ್ವಶನ್ ಅಲ್ಲಿ ತಾವೇನಾದ್ರೂ ಒಂದನ್ನ ಉತ್ತರಗಳನ್ನ 5 ರಿಂದ 6 ವಾಕ್ಯಗಳನ್ನ ಬರೆದ್ರೆ ವಿದ್ಯಾರ್ಥಿಗಳೇ 3 ಅಂಕಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಸೊ ಇಷ್ಟು ಇವತ್ತು ನಾವು ಏನ್ ಮಾಡಿದೀವಿ ಅಂತಂದ್ರೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ FA2 ಕ್ವಶನ್ ಪೇಪರ್ನ 15 ಮಾರ್ಕ್ಸಿಗೆ ಇರ್ತಕ್ಕಂಥ ಕ್ವಶನ್ ಪೇಪರ್ನ ಇದು ಇತ್ತು. ಸೊ ಇಲ್ಲಿ ನಾವು ಉತ್ತರವನ್ನ ಕೊಟ್ಟಿಲ್ಲ, ಯಾಕಂದ್ರೆ ಕಲಿಕಾ ಹಾಳೆಗಳಲ್ಲಿ ಇರ್ತಕ್ಕಂಥ ನಿಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಪ್ರಶ್ನೆಗಳಿದಾವೆ, ಸರಳ ಪ್ರಶ್ನೆಗಳಿದಾವೆ. ಒಂದು ಸರಿ ಕಲಿಕಾ ಹಾಳೆಗಳನ್ನು ನೋಡಿಕೊಂಡಿದ್ದೆ ಆದ್ರೆ ಸಾಕು. ಸೊ ಖಂಡಿತವಾಗಿ ತಾವುಗಳು 15ಕ್ಕೆ 15 ಅಂಕಗಳನ್ನ ಪಡ್ಕೊಳ್ತೀರಿ. ಸೊ ವಿದ್ಯಾರ್ಥಿಗಳೇ, ಈ ಕ್ವಶನ್ ಪೇಪರ್ ಒಂದು ಮಾಡೆಲ್ ಇತ್ತು. ಸೊ ಮಾದರಿಯಾಗಿರ್ತಕ್ಕಂಥ ಕ್ವಶನ್ ಪೇಪರು ಬಹಳಷ್ಟು ವಿದ್ಯಾರ್ಥಿಗಳ ಬೇಡಿಕೆಗೆ ಮತ್ತು ಡಿಮ್ಯಾಂಡ್ಗೆ ಅನುಗುಣವಾಗಿ ಕ್ವಶನ್ ಪೇಪರ್ನ ಪೋಸ್ಟ್ ಮಾಡಿದ್ದೀವಿ. ಸೊ ಮತ್ತೆ ನಾನು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿನೂ ಕೂಡ ವಿಡಿಯೋ ಕ್ವಶನ್ಸ್ FA2 ಕ್ವಶನ್ ಪೇಪರ್ ಲೈನ್ ಅಪ್ ಅಲ್ಲಿದೆ. ಸೊ ನಿಮಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ವಿಡಿಯೋಗಳನ್ನ ಸಾಧ್ಯವಾದಷ್ಟು ಶೇರ್ಗಳನ್ನ ಮಾಡಬೇಕು. ಯಾಕಂದ್ರೆ ನಿಮ್ಮ ವ್ಯೂಸ್ಗಳು ಬರ್ತವೆ, ನಮಗೆ ವ್ಯೂಸ್ಗಳ ಕೊರತೆ ಇಲ್ಲ, ಬಟ್ ಸಬ್ಸ್ಕ್ರಿಪ್ಷನ್ ಆಗೋದಿಲ್ಲ, ಸಬ್ಸ್ಕ್ರೈಬ್ ಆಗೋದಿಲ್ಲ. ಅದು ನಮಗೆ ಏನಾಗ್ತದಪ್ಪ ಅಂದ್ರೆ ಬೇಸರ ಆಗ್ತದ. ಯಾಕಂದ್ರೆ ನೀವು ವಿಡಿಯೋ ಎಷ್ಟು ನೋಡ್ತಿರಲ್ಲ ಅಷ್ಟು ವಿಡಿಯೋವನ್ನ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೋಡಿದ ತಕ್ಷಣ ನಿಮ್ಮ ಗೆಳೆಯರಿಗೆ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ, ಅದು ಶಾಲೆಯ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲೆಲ್ಲ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋ ಲಿಂಕ್ ಅನ್ನ ಹೆಚ್ಚು ಶೇರನ್ನು ಮಾಡಬೇಕು. ಎಷ್ಟು ಶೇರ್ ಆಗ್ತಾವು, ಎಷ್ಟು ವ್ಯೂಸ್ ಆಗ್ತಾವು, ಅಷ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇನ್ನಷ್ಟು ತಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳನ್ನ ನಾವೇನ್ ಮಾಡ್ತೀವಿ, ಕೊಡ್ತೀವಿ ಅಂತ ಹೇಳ್ತಾ ಸಿಗ್ತೀನಿ. ಮತ್ತೊಂದು ಕಲಿಕಾ